ಮಾತಾಡ್ತಾ ಇದ್ದೀವಿ. ಗ್ರೌಂಡ್ನಲ್ಲಿ ಏನು ಇಶ್ಯೂಸ್ಗೂ ಎಲೆಕ್ಷನ್ ಆಗ್ತಾ ಇದೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು? ಪ್ರೈಮ್ ಮಿನಿಸ್ಟರ್ ಗಂಭೀರವಾದ ಒಂದು ಪರಿಣಾಮದಲ್ಲಿ ಇರಬೇಕು. ಬಹಳ ಒಂದು ತಾಕತ್ತು ಮನುಷ್ಯ ಇರಬೇಕು. ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ. ಇವರು ಎಷ್ಟು ಮಾತಾಡಿದ ಕೂಡ ಜನ ಕ್ಲಿಯರ್ ಇದ್ದಾರೆ. ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ? ಅಲ್ಲ, ನಾ ಒಂದು ವಿಷಯ ಮಾತಾಡ್ತೀನಿ, ಎಫೆಕ್ಟ್ ಇಲ್ಲ, ಅದರೊಳಗೆ ನಾನು ಬರ್ತಾ ಇಲ್ಲ. ನಾನು ತಪ್ಪು ಯಾರು ಮಾಡಿದಾರನ್ನ ಕೂಡ ತಪ್ಪು ಇದೊಂದು ಎಲೆಕ್ಷನ್ ಇದಕ್ಕೆ ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ. ಏன்னா 2019ನಲ್ಲಿ ನಮಗೆ ಗೊತ್ತು, JDS ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಕೊಲೇಷನ್ನಲ್ಲಿ ಇತ್ತು. 2024 NDAದಲ್ಲಿ JDS ಅವರು ಇದ್ದಾರೆ. ಈಗಾಗಲೇ JDS ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರಿಗೂ ಡಿಫೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಬಿಜೆಪಿ ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಕೈದಲ್ಲಿ ಸರ್ಕಾರ ಇದೆ, SIT ನಿಮ್ಮ ಕೈನಲ್ಲಿ ಇದೆ, ಪೊಲೀಸ್ ಅವರು ನಿಮ್ಮ ಕೈನಲ್ಲಿ ಇದ್ದಾರೆ. ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ, ಬೇಗ ಸಮ್ಮನ್ ಮಾಡಿ, ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ, ಬೇಗ ನೀವು ನ್ಯಾಯ ಕೊಡಿಸಿ. ನಾವು ಯಾರು ಅರ್ಥಪಡಿಸಲ್ಲ ಇರಲಿ ಏನು ಇಶ್ಯೂ ಅನ್ನ. ನಾವು ಅವರು ಪ್ರಜ್ವಲ್ ರೇವಣ್ಣ ಅವರು ಇನ್ನಸೆಂಟ್ ನಾವು ಹೇಳಿಲ್ಲ. ತನಿಖೆಯಲ್ಲಿ ಬರಲಿ, ಅದಕ್ಕೆ ತನಿಖೆ, ಅದಕ್ಕೆ IO ಅವ್ರಿಗೆ ಐಡಿಯಾ ಇಲ್ಲ. PM ಯಾಕೆ ಪತ್ರ ಬರೀಬೇಕು? ನನಗೂ ಹುಬ್ಳಿ ಧಾರವಾಡದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. PM ಪತ್ರ ಬರೆಯೋಣ ಇಬ್ಬರು ಸೇರಿಕೊಂಡು, ಒಂದು ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಒಂದು ರೋಡ್ನಲ್ಲಿ ಒಂದು ಡಾಗ್ ಒಂದು ಇಶ್ಯೂ ಆಯಿತು. PM ಪತ್ರ ಬರೆಯೋಣ. ಡಿಯರ್ ಪ್ರೈಮ್ ಮಿನಿಸ್ಟರ್, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ನೀವು ಒಂದು ಸೂಚನೆ ಕೊಡಿ, ನಿಮ್ಮ ಓನ್ ಇವ್ರಿಗೆ ಒಂದು ಸೂಚನೆ ಕೊಡಿ, ಅವರು ಸೂಚನೆ ಕೊಡಿ. ಇದು BM ಇದಕ್ಕೆ ಏನು ಸಂಬಂಧ? ನಿಮ್ಮಲ್ಲಿ CID ಇದೆ, CIDಗೂ ADGP ಇದ್ದಾರೆ, ಅಲ್ಲಿ CBI ಇದೆ. ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CID, ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CBI. ಇವರಿಬ್ಬರು ಮಾತಾಡಿಕೊಂಡು ರೆಡ್ ಕಾರ್ನರ್ ನೋಟಿಸ್ ಇವರು ಇಶ್ಯೂ ಮಾಡಬೇಕು. ಇಂಡಿಯಾದಲ್ಲಿ ಒಂದು ದಿನಕ್ಕೆ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ. ನೋಟಿಸ್ನಲ್ಲಿ ತುಂಬ ಕಲರ್ ಇದೆ, ವೈಟ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬೇರೆ ಬೇರೆ ಕಲರ್ ಇದೆ, ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್. ಸೊ ಒಂದೊಂದಕ್ಕೆ ನೀವು PM ಲೆಟರ್ ಬರೀತಾ ಇರ್ತೀರಾ. ಇದೇ ಮುಖ್ಯಮಂತ್ರಿ ಅವರು ಹಿರೇಮಠ್ ಕೇಸಲ್ಲಿ ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಶಿವಮೊಗ್ಗದಲ್ಲಿ ಹತ್ಯೆ ಆಯ್ತು, ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಕೂರ್ಗ್ನಲ್ಲಿ ಹತ್ಯೆ ಆಯ್ತು, ಯಾಕೆ ಮತ್ತೆ ಬಂದಿಲ್ಲ? ಇದೇ ರಾಮೇಶ್ವರಂ ಕೆಫೆದಲ್ಲಿ ಬ್ಲಾಸ್ಟ್ ಆಯಿತು, ಲೆಟರ್ ಬರೆದಿದ್ದಾರೆ, NIA ಇನ್ವೆಸ್ಟಿಗೇಷನ್ ತಗೊಂಡು ಮಾಡಿನು. ಅವಾಗಲೇ ಈ CM ಎಲ್ಲಿ ಹೋಗಿದ್ರು? ಅದೇ ಪೆನ್ ಇತ್ತು, ಅದೇ ಪೇಪರ್ ಇತ್ತು, ಅದೇ ಕಂಪ್ಯೂಟರ್ ಇತ್ತು. PA ಗೊತ್ತಿಲ್ವಾ ಟೈಪ್ ಮಾಡ್ಲಿಕ್ಕೆ ಅವಾಗ? ಸೊ ಈ CM ಆವಾಗಲೇ ಲೆಟರ್ ಬರೀಬೇಕಾಯ್ತಲ್ವಾ? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್. PM ಸಾಹೇಬ್ರೆ ದಯವಿಟ್ಟು NIA ನೀವು ಆದೇಶ ಮಾಡಿ, ನೀವು ತಗೊಂಡೋಗಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ. ಅವತ್ತು ಯಾಕೆ ಬರೀದಿಲ್ಲ? PFI ಅವರು ಎಷ್ಟು ಅತ್ಯಾಚಾರ ಅದಕ್ಕೆಲ್ಲ ಏನು ಯಾಕೆ ಬರೀದಿಲ್ಲ ಹತ್ಯೆ ಮಾಡುವಾಗ? ಸೊ ಇದು ಎಲ್ಲರೂ ಕೂಡ ಗೊತ್ತು, ಇದು ಒಂದು ಪ್ರಾಸೆಸ್ನಲ್ಲಿ ಇರುವ ವಿಚಾರ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಟ್ಟಿದ್ದೀರಾ? MP ಗೌರವ ಇಲ್ಲ. ಇಟ್ಸ್ ಅ ಪರ್ಸನಲ್ ವಿಸಿಟ್. ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂಬಂಧ? ಅದು ಭಾಳ ಕ್ಲಿಯರ್ ಆಗಿ ನನ್ನ ಬ್ರೀಫಿಂಗ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ. ನಾವು ವೀಸಾ ನೋಟ್ ಇಶ್ಯೂ ಮಾಡಿಲ್ಲ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಇದು ಅಫಿಷಿಯಲ್ ವಿಸಿಟ್ ಅಲ್ಲ, ಇದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ. ಇದು ಇಂಡಿಯಾದಲ್ಲಿರುವ 543 ಪಾರ್ಲಿಮೆಂಟೇರಿಯನ್ ಕೈನಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರ್ತದೆ. ಬಟ್ ಇದು ಪ್ಯೂರ್ಲಿ ಪರ್ಸನಲ್ ವಿಸಿಟ್. ಇದು ನಮಗೆ ಇದಕ್ಕೆ ಏನು ಸಂಬಂಧ? Sir, even Siddaramaiah tweeted that before alliance with the JDS, they already know about the act of Prajwal Revanna. So how can you anticipate ಅನ್ನ? ಸಿ ರವಿ ಸಾಹೇಬರು ಹೇಳಿದರು, ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ವಿಷಯ ಟಿವಿದಲ್ಲಿ ಓದ್ತಾ ಇದ್ವಿ. ಅವರು ಭೂಟಾನ್ ಹೋಗಿದ್ರು, ನೇಪಾಲ್ ಹೋಗಿದ್ರು, ಇಟಾಲಿಗೆ ಹೋಗಿದ್ರು, ಏನೇನೋ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ಎಲ್ಲಿ ಚರ್ಚೆ ಮಾಡೋದನ್ನ? ಇಫ್ ಸಮಥಿಂಗ್ ಇಸ್ ಗಾಟ್ ಅ ರೆಕಾರ್ಡಿಕಲ್ ಪ್ರೂಫ್ ಇದೆ. ಸರ್, ಇದೇ ಸಿದ್ದರಾಮಯ್ಯ ಕೈನಲ್ಲಿ ಪೊಲೀಸ್ ಇತ್ತು, ಅವ್ರಿಗೆ ಗೊತ್ತಿಲ್ವಾ 2 ವರ್ಷ ಈ ಥರ CD ಇದೆನೋ? 11 ತಿಂಗಳಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೂತಿದ್ರು? ಸಿದ್ದರಾಮಯ್ಯ ಸಾಹೇಬರು. ಅಲ್ಲಿ ಹಾಸನ SP ಯಾರು ರಿಪೋರ್ಟ್ ಮಾಡ್ತಾರೆ? BJP ಯಾರು ರಿಪೋರ್ಟ್ ಮಾಡ್ತಾರೆ? ಇವರಿಗೂ. 11 ತಿಂಗಳು ಹಾಸನ ಪೊಲೀಸ್ ಏನು ಮಾಡಿದ್ರು? ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು? ಹೋಮ್ ಸೆಕ್ರೆಟರಿ ಏನು ಮಾಡಿದ್ರು? BJP ಏನು ಮಾಡಿದ್ರು? 11 ತಿಂಗಳು ಇವರು ಇಂಟೆಲಿಜೆನ್ಸ್ ಏನು ಮಾಡಿದ್ರು? ಇದೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಿಮ್ಮ ಕೈನಲ್ಲಿ ಪೊಲೀಸ್ ಇತ್ತು, ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇತ್ತು, ನೀವು ಗೊತ್ತಿರೋ 11 ತಿಂಗಳು ನೀವು ಸುಮೋಟ ಕೇಸ್ ಮಾಡಬೇಕಾಯ್ತಲ್ವಾ? ಏನು ಹೆಣ್ಮಕ್ಳು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ? ನೀವು ಸುಮೋಟ ಮಾಡಬೇಕಾಯ್ತು. ಇವತ್ತು ನೀವು ಮಾತಾಡ್ತೀರಾ 2,000 CD ಇದೆ, 3,000 CD ಇದೆ ಮಾತಾಡ್ತೀರಾ, ಸುಮೋಟ ಮಾಡಿ. ಅದೆಲ್ಲ ಏನು ಮಾಡಲ್ಲ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ಬರು ಬೇಕು. ಆಮೇಲೆ ಇವರು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ. ಸೊ 11 ತಿಂಗಳು ಅವ್ರು ಇಂಟೆಲಿಜೆನ್ಸ್ ನಿದ್ರೆ ಮಾಡ್ಕೊಂಡು ಕೂತಿದ್ದಾರೆ ಕರ್ನಾಟಕದಲ್ಲಿ. ಇಲ್ಲ, ನಾನು ಹೇಳುವುದು 11 ತಿಂಗಳಿಗೆ ಗ್ರೇವ್ ಅಫೆನ್ಸ್ ಹೇಳ್ತಾರೆ. ಗ್ರೇವ್ ಅಫೆನ್ಸ್ನ ಏನು? ಒಂದು ಪೊಲೀಸ್ ಅವ್ರಿಗೆ ಮೇನ್ ಕೆಲಸ ಏನು? ಪ್ರಿವೆನ್ಷನ್ ಆಫ್ ಕ್ರೈಮ್. ಡಿಟೆಕ್ಷನ್ ಮಾತ್ರ ಅಲ್ಲ, ಪ್ರಿವೆನ್ಷನ್ ಆಫ್ ಕ್ರೈಮ್. ಈ ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ? ಅದೇ ಕ್ವಶನ್ ಅಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದಾರನ್ನ ಕೂಡ ಜನದ ಅರ್ಥ ಮಾಡಿಕೊಂಡು ಮಾತಾಡಿ, ಈ ಥರ ಇದೆ, ಆ ಥರ ಇದೆ, ನಿಜ ಏನು ಸುಳ್ಳೇನು, ಇಲ್ಲಿ ಯಾರು ಮುಚ್ಚಿ ಹಾಕಿದ್ರು, ಯಾರು ಸ್ಟಾಪ್ ಮಾಡಿದ್ರು, ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದ್ರು. ನಿಮ್ಮಲ್ಲಿ SIT ಇದೆ, ಮಾಡಿ ತೋರಿಸಿ. ಇದೇ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ